ನಾವು ಮನೆಯಲ್ಲಿ ನಾವು ಟಿವಿ ಆನ್ ಮಾಡಿದ ತಕ್ಷಣ ನಮಗೆ ಇದಾಗೋದು. ಬಟ್ ಇವಾಗ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ಒಂಥರ ತುಂಬ ಎಕ್ಸೈಟ್ಮೆಂಟ್ ಇದೆ. ಐ ವಿಶ್ ಆಲ್ ದಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಫಾರ್ ಹರ್ ಫ್ಯೂಚರ್. ಚೆನ್ನಾಗಿದೆ. ಎಸ್ಪೆಷಲಿ ನನ್ನ ಮೂವಿ ಬಂದಿದ್ದು ಮ್ಯಾಮ್ನ ನೋಡೋಕ್ಕೆ ಸ್ಮಾಲ್ ಸ್ಕ್ರೀನೆಲ್ಲ ಬಿಗ್ ಫ್ಯಾನು. ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅನ್ನೋದು ನನ್ನ ಡ್ರೀಮು. ಸೊ ಡ್ರೀಮ್ ಕಮ್ ಟ್ರೂ ಆಯಿತು. ಸಕ್ಕತ್ತಾಗಿದೆ ಮೂವಿ. ಸೊ ಎಲ್ಲರೂ ಬನ್ನಿ ಮೂವಿ ನೋಡಬೇಕು, ಸಪೋರ್ಟ್ ಮಾಡಬೇಕು. ಆಕ್ಟಿಂಗ್ ಇನ್ವಾಲ್ವ್ಮೆಂಟ್ ಅಂತ ಸೂಪರ್ ಆಗಿದೆ. ಎಕ್ಸೈಟಿಂಗ್ ಮೂಮೆಂಟ್. ಎಕ್ಸ್ಪೀರಿಯನ್ಸ್ ಆಕ್ಟಿಂಗ್ ಲಿಟ್ರಲಿ ಕ್ಲೈಮ್ಯಾಕ್ಸು ಅಳು ಬರ್ಸುತ್ತೆ. ಸೊ ಬಂದು ನೋಡಿ, ಅದು ನ್ಯೂ ಟೀಮ್ ಅಂತ ಅನ್ಸೋದೇ ಇಲ್ಲ. ನೆಕ್ಸ್ಟ್ ಲೆವೆಲಲ್ಲಿ ನಾವು ಕ್ಲೈಮ್ಯಾಕ್ಸ್ ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಅದೇನೋ ಆಯಿತು. ಮೂವಿ ನೋಡ್ಕೊಂಡ್ಬಂದ್ವಿ ಇವಾಗ ತಾನೇ. ತುಂಬ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಒಂದು ಹುಡುಗಿಗೆ ಒಂದು ಹುಡುಗಿ ಹುಟ್ಟಬೇಕು ಅಥವಾ ಒಂದು ಹುಡುಗಿಗೆ ಒಂದು ಹುಡುಗಿ ಹುಟ್ಟಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಮಿಡಲ್ ಕ್ಲಾಸ್ ಜನಕ್ಕೆ. ಒಂದು ಹುಡುಗಿ ಹುಟ್ಟುವಾಗ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊತಾರೆ, ಅಥವಾ ಒಂದು ಹುಡುಗಿಗೆ ಒಂದು ಹುಡುಗುವಾಗ ಅದರಲ್ಲೂ ಎಸ್ಪೆಷಲಿ ಒಂದು ಕಪ್ಪುಗಿರೋ ಹುಡುಗಿ ಅಂತ ಅಂದರೆ ಜನ ಹೇಗೆ ಟ್ರೀಟ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಮೂವಿನಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಕಾಮಿಡಿ ಎಲಿಮೆಂಟ್ಸ್ ತುಂಬಾ ಇದೆ. ಸೊ ಧನುಷ್ ಕುಮಾರ್ ಅವರು, ಉದಯ್ ಕುಮಾರ್ ಅವರು ತುಂಬ ಚೆನ್ನಾಗಿ ಡೈವರ್ಸ್ ಮಾಡಿದ್ದಾರೆ ಮೂವಿಗೆ. ಸೊ ಎಲ್ಲರೂ ಸಿನಿಮಾ ಮಂದಿರಕ್ಕೆ ಬಂದು ಎಲ್ಲರೂ ಮೂವಿ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಆಟ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮತ್ತೆ ಮತ್ತೆ ಕೇಳಬೇಕು ಅನ್ನೋ ಥರ ಇದೆ. ಸೊ ಮೂವಿ ಥಿಯೇಟ್ರಲ್ಲಿ ನೋಡಿದಾಗ ಇನ್ನೂ ಒಳ್ಳೆ ಫೀಲ್ ಕೊಡುತ್ತೆ. ಆ್ಯಕ್ಚುಲಿ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಿಸಿ. ನಿಮ್ಮ ಪ್ರೋತ್ಸಾಹ ತುಂಬ ಬೇಕು ನಮಗೆಲ್ಲರಿಗೂ. ಸೊ ದಯವಿಟ್ಟು ಪ್ರೋತ್ಸಾಹ ಮಾಡಿ ಅಂತ ಕೇಳ್ತೀನಿ. ತುಂಬ ಖುಷಿ ಆಗ್ತದೆ. ಲೈಕ್ ಅಕ್ಕ ಲೈಕ್ ಇಷ್ಟು ದಿನ ಚಿಕ್ಕ ಬಂದ ಮೇಲೆ ಟಿ ವಿಲಿ ದಿನ ಬಂದು ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಇವಾಗ ಮೂವಿಗೆ ಬಂದಿದೆ ಬಿಗ್ ಸ್ಕ್ರೀನ್. ಸೊ ತುಂಬ ಖುಷಿ ಆಗ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಅಕ್ಕಂದು ವೈರಲ್ ಆಗ್ತಿದೆ ಮದುವೆ. ಅಯ್ಯೋ ದಯವಿಟ್ಟು ಅದು ಮದುವೆ ಅಲ್ಲ. ನಾನು ಹೇಳ್ತೀನಿ, ನನಗೂ ತುಂಬ ಕಾಲ್ಸ್ ಬಂದಿದೆ. ಸುಮಾರು ಜನ ಎಲ್ಲ ಕೇಳ್ತಾರೆ. ದಯವಿಟ್ಟು ಅದು ಮದುವೆ ಅಲ್ಲ, ಇಟ್ಸ್ ಜಸ್ಟ್ ಪ್ರಮೋಷನ್ ಅಷ್ಟೇ. ಅದು ಯಾವ ಮದುವೆನೂ ಅಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ಮಿಡಲ್ ಕ್ಲಾಸ್ ನಮ್ಮ ಮನೆ ರಾಮಾಯಣ ಸ್ವಲ್ಪ ಎಲ್ಲ ಕಡೆ ಪ್ರಚಾರ ಆಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಎಸ್, ಅದೇ ಮೇಡಮ್ ಹೇಳ್ದಂಗೆ ರಿವ್ಯೂ ನೀವು ಕೊಡಬೇಕು. ಆ್ಯಕ್ಚುಲಿ ನಮಗೇನು ಚೆನ್ನಾಗಿದೆ ಅನಿಸ್ತಾ ಇದೆ. ಈಗ ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾದ ಆ ಹೀರೋ ಬಂದ್ಬಿಟ್ಟು ಈ ಮಿಡಲ್ ಕ್ಲಾಸ್ ಜನನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಈಗ ಏನಂದರೆ ಈಗ ಎಲ್ಲರ ಮನೇಲಿ ನಡೆಯೋ ಸ್ಟೋರಿನೇ ಈ ಮಿಡಲ್ ಕ್ಲಾಸ್ ರಾಮಾಯಣ. ಈಗ ಮನೆಯಲ್ಲೂ ಒಂದೊಂದು ರಾಮಾಯಣ ನಡೀತಾ ಇದೆ. ಇದು ಒಂಥರ ಡಿಫ್ರೆಂಟ್ ರಾಮಾಯಣ. ಒಂದು ಕಾಮಿಡಿ ರೀತಿಯಲ್ಲಿ ತೊಗೊಂಡೋಗಿ ಸ್ವಲ್ಪ ನಗಿಸ್ತೀವಿ, ಲಾಸ್ಟೆಲ್ಲ ಅಳಿಸ್ತೀವಿ. ಜನ ತುಂಬ ಇಷ್ಟಪಟ್ಟಿದ್ದಾರೆ. ಏನಂದರೆ ಈಗ ಸ್ವಲ್ಪ ಇನ್ನೂ ಪಬ್ಲಿಸಿಟಿ ಆಗಬೇಕು ಅನ್ನೋದು ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಕೀಪ್ ಸಪೋರ್ಟಿಂಗ್ ಮಿಡಲ್ ಕ್ಲಾಸ್. ಸರ್ ಮೂವಿ ಹೇಗೆ ಅನಿಸ್ತು ನಿಮಗೆ? ಸಖತ್ತಾಗಿದೆ. ಮಿಡಲ್ ಕ್ಲಾಸ್ ಹುಡುಗ ನೋಡಬೇಕಾಗಿರೋ ಮೂವೀಸ್. ಮತ್ತು ಟೂ ಲವ್, ಕರ್ಮ, ಕಾಡತ್ತೆ ಅನ್ನೋದು ನಿಜ ತೋರಿಸಿದ್ದಾರೆ. ಮತ್ತು ಸ್ಟ್ರಗಲ್ ಲೈಫ್ ಹೆಂಗಿರೋದು ಮಿಡಲ್ ಕ್ಲಾಸ್ ಹುಡುಗರನ್ನ ತೋರಿಸಿದ್ದಾರೆ. ಲೀಗಲ್ ಲುಕ್ಕಲ್ಲಿ ಮುಗಿಸಿ ಸಖತ್ತಾಗಿ ಕಾಣ್ತಿದ್ದಾರೆ. ಅವ್ರಿಗೋಸ್ಕರ ಮೂವಿ ಮಾಡಿದ್ವಿ. ಬಂದಿದ್ದಕ್ಕೂ ಖುಷಿ ಆಗ್ತದೆ. ಸಖತ್ತಾಗಿದೆ. ಕಾಡೆಲ್ಲ ಭಾಳ ಸೂಪರ್ ಆಗಿದೆ ಹೃದಯದಲ್ಲಿ ಇದೆಲ್ಲ. ಅದು ನೀವು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡ್ತೀರಾ? ಅದು ಹಾಡಲ್ಲಿ ಏನು ಸಾಂಗ್ ಚೆನ್ನಾಗಿದೆ. ಮೆಲೋಡಿ ಇದೆ ಮತ್ತು ಕಮಲ್ ಖುಷಿ ಸಾಂಗ್ ಇದೆ. ಚೆನ್ನಾಗಿದೆ ಸಾಂಗ್ಸ್ ಎಲ್ಲ. ಯಾರೂ ಮಿಸ್ ಮಾಡಬೇಡಿ. ಎಲ್ಲರೂ ಮನೆ ಮಂದಿರನ್ನ ಕರ್ಕೊಂಡೋಗಿ ಥಿಯೇಟ್ರ್ ಫಿಲ್ಮ್ ಮಾಡಿಸಿ ಕನ್ನಡ ಫಿಲ್ಮ್ಸ್ನ ಸಪೋರ್ಟ್ ಮಾಡಿ.